ನಮಸ್ಕಾರ ಎಲ್ರಿಗೂ. ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಶಿಲಾಯುಗ, ನವಶಿಲಾಯುಗ, ಲೋಹಯುಗಕ್ಕೆ ಸಂಬಂಧಪಟ್ಟ ಸ್ಪಾಟ್ಗಳು ಸಿಕ್ಕಿದ್ದಾವೆ. ಅಂಥದ್ರಲ್ಲಿ ಒಂದು ಜಾಗ ನಮ್ಮ ಕರ್ನಾಟಕದಲ್ಲಿ ಹಲವಾರು ಜಾಗಗಳು, ಅದು ಭಾಳ ಮುಖ್ಯವಾದ ದೊಡ್ಡದಾದ ಒಂದು ಸೈಟ್ ಯಾವುದು ಅಂತಂದರೆ ನಮ್ಮ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಲ್ಲಿರುವಂಥ ಹಿರೇಬೆಣಕಲ್ ಹತ್ರ ಇರುವಂಥ ಮೊರೇರ್ ಬೆಟ್ಟ ಅಂತ ಒಂದು ಬೆಟ್ಟದಲ್ಲಿ ಆ ಥರದ ಒಂದು ಸ್ಪಾಟನ್ನು ಗುರುತಿಸಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇರುವಂತಹದ್ದು ಇವರು ಮೊರೇರ್ ಸಮಾಧಿಗಳು ಅಂತ ಹೇಳ್ತಾರೆ, ಅಥವಾ ಅಂದರೆ ಕಬ್ಬಿಣದ ಶಿಲಾಯುಗದ ಜನರ ಸಮಾಧಿಗಳು. ಇವನ್ನ ಮೊದಲು ನೋಡಿದಾಗ ಜನ ಏನು ಅಂದ್ಕೊಂಡಿದ್ರು ಅಂದರೆ ಇವು ಅವ್ರ ಮನೆಗಳು ಅಂತ ತಿಳ್ಕೊಂಡಿದ್ರು. ಯಾಕೆಂದರೆ ಇವು ಸ್ವಲ್ಪ ಎತ್ತರವಾಗಿದ್ದಾವೆ ನೋಡೋದಕ್ಕೆ, ಮತ್ತು ಅವ್ರಿಗೊಂದು ಪರಿಕಲ್ಪನೆ ಇತ್ತು, ಆಗಿನ ಯುಗದ ಜನರು ತುಂಬ ಕುಳ್ಳುಕಿದ್ರು, ಹಾಗಾಗಿ ಅವ್ರ ಮನೆಗಳಿವು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಎಂಟ್ರೆನ್ಸಿಗೆ ಸ್ವಲ್ಪ ಜಾಗ ಇದೆ ನೋಡಿ. ಈ ಥರ ಎಂಟ್ರೆನ್ಸಿಗೆ ಎಲ್ಲೋದ್ರ ಕಡೆಯೂ ಜಾಗ, ಎಲ್ಲದರಲ್ಲೂ ಸ್ವಲ್ಪನಾದರೂ ಜಾಗ ಇದೆ. ಹಂಗಾಗಿ ಇದನ್ನು ಅವ್ರ ಮನೆ, ಇದು ಬಾಗಿಲು ಅಂತ ಪರಿಕಲ್ಪನೆ ಇಟ್ಕೊಂಡಿದ್ರು. ಆದರೆ ಇಲ್ಲ, ಅವು ಸಮಾಧಿಗಳು ಅಂತ ಗುರುತಿಸಿದ್ದಾರೆ. ಯಾಕೆ ಈ ಥರ ಸಮಾಧಿಗಳನ್ನು ಈ ಥರ ಕಟ್ತಾಯಿದ್ರು ಅಂದರೆ ಜಗತ್ತಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸತ್ತ ನಂತರ ಮನುಷ್ಯ ಬರ್ತಾನೆ, ಅಥವಾ ಅವರು ಆಹಾರ ಸತ್ತ ನಂತರನೂ ಕೂಡ ಏನೋ ಒಂದು ಬದುಕಿದೆ ಅಂತ ಒಂದು ಪರಿಕಲ್ಪನೆ ಜಗತ್ತಿನ ಅನೇಕ ನಾಗರಿಕತೆಗಳಲ್ಲಿದೆ. ಅದೇ ಥರ ಪರಿಕಲ್ಪನೆ ಇವ್ರಿಗೂ ಇತ್ತು ಅಂತ. ಅದಕ್ಕೋಸ್ಕರ ಇವರು ಸತ್ತವ್ರನ್ನ ಊಣಿದ ಮೇಲೆ ಈ ಥರ, ಅಂದರೆ ಈಗ ನಮಗೆ 4 ಮಾತ್ರ ಬಂಡೆ ಕಾಣ್ತಿದೆ. ಏನು ಮಾಡ್ತಾಯಿದ್ರು ಅಂದರೆ ಸತ್ತ 4 ಬಂಡೆಗಳನ್ನು ನಿಲ್ಲಿಸೋದು, ಸೆಂಟ್ರಲ್ ಒಂದು ನೆಲಕ್ಕೆ ಬಂಡೆ ಹಾಕೋದು, ಅದಾದ ನಂತರ ಮೇಲೆ ಬಂಡೆ ಹಾಕೋದು, ಈ ಥರ ಹಾಕಿ ಸುತ್ತಲೂ ಕವರ್ ಮಾಡಿ ಒಂದು ಸಣ್ಣದಾಗೆ ಒಳಗಡೆ ಹೋಗಿ ಜಾಗ ಬಿಟ್ಟು ಒಂದು ಸಮಾಧಿಯನ್ನು ಕಟ್ತಾಯಿದ್ರು. ಅವುಗಳಲ್ಲಿ ಅವ್ರ ಬಾಡಿಗಳನ್ನು ಇಡ್ತಾಯಿದ್ರು. 2 ಥರ ಇಡ್ತಿದ್ರಂತೆ. ಕೆಲವೊಂದು ಬಾಡಿಗಳನ್ನು ಇಡ್ತಿದ್ರಂತೆ, ಇನ್ನು ಕೆಲವೊಂದನ್ನು ಏನು ಮಾಡ್ತಿದ್ದಾರಂತೆ ಅಂದರೆ ಬಾಡಿನ ಬೇರೆ ಕಡೆ ಹಾಕಿ ಅನಂತರ ಸ್ವಲ್ಪ ದಿನ ಆದಮೇಲೆ ಅದರ ಮೂಳೆಗಳೇನು ಸಿಗ್ತಾವಲ್ಲ ಅವುಗಳನ್ನು ತಂದು ಒಂದು ಕುಡಿಕೆಯಲ್ಲಿ ಹಾಕ್ಬಿಟ್ಟು ಅವನ್ನ ಇಟ್ಟು ಅದ್ರ ಮೇಲೆ ಈ ಥರದನ್ನು ಇವುಗಳನ್ನು ಕಟ್ಟೋ ಅಂಥದ್ದು, ಆ ಥರದ ಪರಿಕಲ್ಪನೆ ಇದೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾದ್ದೇನೆಂದರೆ, ಹೆಂಗೆ ಈಜಿಪ್ಟಿನ ಸಂಸ್ಕೃತಿಯಲ್ಲಿ ರಾಜರಿಗೆ ಸತ್ತ ನಂತರ ಅವ್ರ ವಸ್ತುಗಳನ್ನು, ಎಲ್ಲ ಬಂಗಾರವನ್ನು ಎಲ್ಲವನ್ನು ಅವ್ರ ಜೊತೆಗೆ ಉಣುವಂಥ ಒಂದು ಪರಿಕಲ್ಪನೆ ಇತ್ತು. ಅದೇ ರೀತಿ ಈ ಸಮಾಧಿಗಳಲ್ಲೂ ಕೂಡ ಅವ್ರು ಸತ್ತ ಮೇಲೆ, ಇಲ್ಲಿನ ಜನಗಳು ಸತ್ತ ಮೇಲೆ ತುಂಬ ಅಗತ್ಯವಾದ ವಸ್ತುಗಳನ್ನು, ಅಂದರೆ ಬರ್ಚಿಗಳನ್ನು, ಬೇರೆ ಬೇರೆ ಆಹಾರಗಳನ್ನು, ಅಂಥವುಗಳನ್ನು ಈ ಸಮಾಧಿಗಳಲ್ಲಿ ಇಟ್ಟಿದ್ದಾರಂತೆ. ನೋಡಿ, ಇದೆಲ್ಲ ಮುಂದಿನ ಬಾಗಿಲುಗಳು ಬಿದ್ದೋಗಿದೆ. ನಿಮ್ಗೊಂದು ಪೂರ್ತಿ ಇರುವಂಥದ್ದು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇದು ಒಂದು ಪರ್ಫೆಕ್ಟ್ ಆಗಿರುವಂಥ ಒಂದು ಸಮಾಧಿ. ಸುತ್ತಲೂ 4 ಬಂಡೆ ಇದ್ದಾವೆ. ಇಲ್ಲೊಂದು ಸಣ್ಣದೊಂದು ಎಂಟ್ರೆನ್ಸ್ ಇದೆ. ಒಳಗಡೆ ನೋಡಿ, ನೀವು ಒಳಗಡೆನೂ ಕೂಡ ಒಂದು ಬಂಡೆ ಹಾಕಿದ್ದಾರೆ. ಈ ಥರ ಒಳಗಡೆ ಈ ಥರ ಇದೆ ನೋಡಿ, ಈ ಥರ ಮೇಲೆ ಅದರ ಮೇಲೆ ಸಮಾಧಿ ಮಾಡಿದ್ದಾರೆ. ಈ ಥರ ಒಂದು ರಚನೆಗಳನ್ನು ಮಾಡ್ಕೊಂಡಿದ್ದಾರೆ ಆವಾಗಿನ ಕಾಲದ ಜನರು. ಇವು ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಈ ಥರದ ನೆಲೆಗಳು ಹೆಚ್ಚು ಕಂಡು ಬಂದು, ನಿಮ್ಗೆ ದುರ್ಗದಲ್ಲಿ ಕೂಡ ನಮ್ಮ ಬ್ರಹ್ಮಗಿರಿ, ಮೊಳಕಾಲ್ಮೂರು ಹತ್ರ ಬ್ರಹ್ಮಗಿರಿಯಲ್ಲಿ ಕೂಡ ಈ ಥರದೊಂದು ಸೈಟ್ ಇದೆ. ಇಲ್ಲಿ ಹಿರೇಬೆಣಕಲ್ಲು, ಅದು ಇವೆರಡು ಕರ್ನಾಟಕದಲ್ಲಿ ತುಂಬ ಫೇಮಸ್ ಆದಂತಹ ಮತ್ತು ತುಂಬ ದೊಡ್ಡದಾಗಿರುವಂತಹ ಸೈಟ್ಸ್ ನೋಡಿ, ತುಂಬ ವಿಶಾಲವಾಗಿದ್ದಾವೆ. ಅದಲ್ಲದೆ ತುಂಬ ಕಡೆ ಅದರಲ್ಲೂ ಕೂಡ ರಾಯಚೂರಲ್ಲಿ ಮತ್ತು ಗುಲ್ಬರ್ಗಾದ ಭಾಗದಲ್ಲಿ, ಆ ಭಾಗದಲ್ಲೆಲ್ಲ ಈ ಥರದ್ದು ಕಂಡು ಬಂದಿದೆ. ಬಹುಶಃ ಗೊತ್ತಿಲ್ಲ ನನಗೆ ಯಾಕೆ ಈ ಭಾಗದಲ್ಲೇ ಕಂಡು ಬಂದಿದೆ, ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ದುರ್ಗದ ಭಾಗದಲ್ಲಿ. ಮೇ ಬಿ ಇಲ್ಲಿ ಸಿಗ್ತಿದ್ದಂಥ ಕಬ್ಬಿಣ, ಲೋಹಗಳು, ಆ ಕಾರಣಕ್ಕೆ ಇಲ್ಲಿ ಜನವಸತಿ ಜಾಸ್ತಿ ಇತ್ತಾ, ಅಂದರೆ ನವಶಿಲಾಯುಗದ ಕಾಲದಲ್ಲಿ ಗೊತ್ತಿಲ್ಲ. ಅದರ ಬಹುತೇಕ ಸಮಾಧಿಗಳು, ಈ ಥರದ ನೆಲೆಗಳು ಕಂಡು ಬಂದಿರುವಂಥದ್ದು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ. ಕೊಪ್ಪಳದವರು ಜಿಲ್ಲಾಡಳಿತ ಪರವಾಗಿಲ್ಲ, ಇವನ್ನೊಂದು ತುಂಬ ಟೂರಿಸ್ಟ್ ಪ್ಲೇಸಾಗಿ ಮಾಡಿ ಇವನ್ನೆಲ್ಲ ಉಳಿಸ್ಕೊಂಡಿದೆ. ನಾನು ಬಂದಾಗ ಕೂಡ ತುಂಬ ಜನ, ಇವತ್ತು ಕೂಡ 150 ಜನ ಬಂದಿದ್ದಾರೆ ನೋಡೋಕ್ಕೆಲ್ಲ. ಇದು ನೋಡಿ, ತುಂಬ ಪುರಾತನವಾದಂಥ ಗುಹೆಗಳು. ಇನ್ನು 2 ಥರ ಇದೆ. ಅದೇ ನಾನು ನಿಮ್ಗಾಗಲೇ ಹೇಳಿದಾಗೆ, ಒಂದು ಅವ್ರನ್ನ ಸಮಾಧಿ ಮಾಡಿರೋ ಥರದ್ದು, ವ್ಯಕ್ತಿನೇ ಇಟ್ಟು ಸಮಾಧಿ ಮಾಡಿರೋದು, ಇನ್ನು ಮೂಳೆಗಳನ್ನ ಇಟ್ಟು ಸಮಾಧಿ ಮಾಡಿರೋದು. ಕೆಲವೊಂದು ಈ ಥರ ದೊಡ್ಡದಾಗಿದೆ, ಇನ್ನು ಕೆಲವೊಂದು ಇಲ್ಲಿಲ್ಲ. ನಾನು ಆ ಕಡೆ ನೋಡಿದಾಗ ಈ ಥರ ಚಿಕ್ಕದಾಗಿ ಇರೋವಂಥದ್ದು, ಅದ್ರ ಕೆಳಗಡೆ ಸಮಾಧಿ ಮಾಡಿರುವಂತಹದ್ದು ಆ ಕಡೆ ಇದ್ದಾವೆ. ಈ ಕಡೆ ಇಲ್ಲ. ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.